ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಮ್ಮ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಧಾರವಾಡದವರು ನಿಮಗೆಲ್ಲ ಗೊತ್ತಿದ್ದ ವಿಷಯ ಅದ. ಹಿಂದಿನ ರಾಜಕೀಯನೂ ಗೊತ್ತದ. BJPಯಿಂದ ಕಾಂಗ್ರೆಸ್ ಬಂದು ಮತ್ತು ಕಾಂಗ್ರೆಸ್ನಿಂದ BJPಗೆ ಹೋಗಿದ್ದು, ರಾಜಕೀಯ ಅಸ್ತಿತ್ವಕ್ಕಾಗಿ ಬೆಳಗಾವಿ ಜಿಲ್ಲೆಗೆ ಬಂದು ನಿಂತಿದ್ದು, MP ಆದಿದ್ದು ಈಗ ಹಳೆ ವಿಷಯ ಅಲ್ಲ. ಅದರಿಂದ ಇವತ್ತು ನಾವು ವಿಚಾರ ಯಾಕೆ ಮಾಡಬೇಕಾಗಿತ್ತು ಅಂದ್ರೆ, ಹುಬ್ಬಳ್ಳಿ ಧಾರವಾಡದವರು ಆದರೂ ಸಹಿತ ಹುಬ್ಬಳ್ಳಿ ಧಾರವಾಡದ ಕೈಗಾರಿಕೆಗಳಿಗೆ ಹಿಡಕಲ್ ಜಲಾಶಯದಿಂದ ನೀರು ಹೋಗಬಾರ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿಯಿಂದ ಒಪ್ಪುವ ವಿಷಯ. ಯಾಕಂದರೆ ನಾವು ಮಧ್ಯದಾಗೆ ಯಾವ ನೆಲದಲ್ಲಿ ಯಾವ ಜನಗಳಿಗೆ ಇರ್ತೀವಿ ಆ ನೆಲದ ಒಂದು ಸಂಸ್ಕೃತಿ ಬಗ್ಗೆ ಮೊದಲು ಗೌರವ ಕೊಡಬೇಕಾಗಿದ್ದು ನಮ್ಮ ಧರ್ಮ ಕರ್ತವ್ಯ. ಹೌದು, ಆ ದಿಶೆಯಲ್ಲೇ ನಮ್ಮ ಶೆಟ್ಟರ್ ಅವರ ಹೇಳಿಕೆಗೆ ನಾವು ಸ್ವಾಗತ ಮಾಡಲೇಬೇಕಾಗಿದೆ. ಆದ್ರೆ ಹಿಡಕಲ್ ಜಲಾಶಯದ ನೀರ ಇದು ಹುಬ್ಬಳ್ಳಿ ಧಾರವಾಡಕ್ಕೆ ಕೊಟ್ಟರೆ ಏನು ಲಾಸ್ ಆಗ್ತದೆ, ಎಷ್ಟು ಲಾಸ್ ಆಗ್ತದೆ, ಹೆಂಗೆ ಲಾಸ್ ಆಗ್ತದೆ. ಇಲ್ಲಿ DKC ಅವರು ಸತೀಶ್ ಅವ್ರ ನಡಕಿನ ಏನೋ ತಿಕ್ಕಾಡಿರೋದು ರಾಜಕೀಯ ತಿಕ್ಕಾಟ ಅದಿರಲಿ. ಮತ್ತು ನಮಗಿಲ್ದಂಗೆ ಮಾಡಿ ಇನ್ನೊಬ್ರು ಕೊಡೋದು ತಪ್ಪನಲ್ಲ, ಅದೇನು ಸುಳ್ಳೇನಲ್ಲ. ಆದ್ರೆ ಇಲ್ಲೇ ಕೇವಲ DKC ಅವ್ರ ಮೇಲಿನ ಸಿಟ್ಟಿಗಾಗಿ ನಮ್ಮಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕೈಗಾರಿಕೆಗಳು ಬೆಳಿಬೇಕಾಗ್ಯದಲ್ಲ, ಅಲ್ಲೇ ಅವ್ರು ನೀರು ಬೇಕಾಗೋದು ಭಾಳ ಅವಶ್ಯಕ. ಮಲಪ್ರಭಾದಲ್ಲಿ ನೀರಿನ ಅಲ್ಲಿ ಏನಪ್ಪ ಅಂದ್ರೆ ಸೌಲಭ್ಯ ಕಡಿಮೆ ಇದ್ದರೆ ನಮ್ಮ ಹಿಡಕಲ್ ಜಲಾಶಯದಿಂದ ಯಾಕೆ ಕೊಡಬಾರ್ದು? ಅದು ಯಾಕಂದ್ರೆ ನಮಗೂ ನೀರು ಬೇಕು, ಒಪ್ಪುವಂಥ ವಿಷಯ. ಅದೇ ನಮ್ಮ ಇಂಡಸ್ಟ್ರಿಗಳು ಬೆಳಿಬೇಕಲ್ಲ. ಯಾಕಂದರೆ ಇಂಡಸ್ಟ್ರಿಗಳು ಬೆಳೆದ್ರೆ ಒಂದು 4 ದಿನಕ್ಕೆ ಉದ್ಯೋಗ ಸಿಗ್ತಾ ಇರ್ತವೆ, 4 ದಿನ ಬದುಕ್ತಾರೆ, ಅದು ಸತ್ಯ. ಹಾಗಂತೇಳಿ ನೀರು ಇಲ್ದಂಗೆ ಮಾಡಿಕೊಂಡು ಅನೇಕ ಜನ ತೊಂದರೆ ಕೊಡೋದಂತಲ್ಲ ಇಲ್ಲಿ ವಿಷಯ. ಇಲ್ಲಿ ವಿಷಯ ಇದರಿಂದ ಇದಂಥ ರಾಜಕೀಯ. ಈ ಶೆಟ್ಟರ್ ಸಹಿತ ರಾಜಕೀಯ ಮಾಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಅವ್ರು ತಮ್ಮ ಜನರ ಬಗ್ಗೆ ಕಾಳಜಿ ವಹಿಸಿದ್ರು ಅಡ್ಡಿಲ್ಲ. ಹುಬ್ಬಳ್ಳಿ ಧಾರವಾಡ ಬಗ್ಗೆ ಅವರು ಕಾಳಜಿ ಒಳಗಿಲ್ಲ ಅಂತಲ್ಲ. ಅಲ್ಲಿ ನೀರು ಬಂದರೆ ಭಾಳ ಒಳ್ಳೇದಪ್ಪ ಅಂತೇಳಿ ಅವ್ರು ಒಳಗೆ ಮಾತಾಡ್ತಿರ್ಬೇಕು, ಮಾತಾಡೋದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವ್ರು ಹುಟ್ಟಿ ಬೆಳೆದಂಥ ಏರಿಯಾ ಹುಬ್ಬಳ್ಳಿ ಧಾರವಾಡ. ಅದಕ್ಕೆ ಇಲ್ಲಿ ಇದ್ದರೂ ಸಹಿತ ತಾವು ಮಾತಾಡಿದ್ದಾರೆ. ಇದರಿಂದ ಏನೋ ರಾಜಕೀಯ ಇರ್ಬೋದು, ನಾವು ಸಹಜವಾಗಿ ಕಲ್ಪಿಸ್ಬೇಕಾಗಿದೆ. ಇನ್ನು ಉಸ್ತುವಾರಿ ಸಚಿವರು ಅವ್ರು ಕೇಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು, ಎಷ್ಟು ನೀರು ಬೇಕಾಗ್ಬೋದು, ಎಷ್ಟು ಉಳಿತದ, ಏನು ಅದನ್ನು ಉಸ್ತುವಾರಿ ಅವ್ರು ಹೇಳಬೇಕ್ರಿ, ನಮ್ಮದೆಲ್ಲ ಕೆಲಸ ಅಂತ. ಅಂದ್ರೆ ತಾವು ಉತ್ತರ ಕೊಡಬೇಕಾಗಿದೆ. ನಾವು ಪ್ರಶ್ನೆ ಮಾಡಿ ಅಥವಾ ಡಿಸಿಯಿಂದ ಆಗಿರ್ಬೋದು ಅಥವಾ ಆ ಒಂದು ಹಿಡಕಲ್ ಜಲಾಶಯದ ಇಂಜಿನ್ಗಳಿಂದ ಆಗಿರ್ಬೋದು ಕೇಳಿಕೊಂಡು ಮಾಡಿ ವಸ್ತುಸ್ಥಿತಿ ತೆಗೆದುಕೊಂಡು ಮಾತಾಡಬೇಕಾಗಿತ್ತು ಇವರು. ಇಲ್ಲಪ್ಪ ಇದು ಕೊಡ್ಲಿಕ್ಕೆ ಬರ್ತದೆ, ಅದು ಇಲ್ಲ, ಇಲ್ಲಿ ನೀರೇ ಸಾಲೋದಿಲ್ಲ ಅಂತ ಹೇಳಬೇಕಾಗಿತ್ತು. ಯಾಕಂದರೆ ಯಾವುದೇ ವಿಷಯವನ್ನು ವೈಜ್ಞಾನಿಕವಾಗಿ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಯಾಕಂದರೆ ಎಲ್ಲರೂ ನೀರು ಬೇಕಾ, ಮೊದಲು ನಮ್ಗೆ ಕುಡಿಯೋದಕ್ಕೆ ಬೇಕು, ಒಪ್ಪುವಂಥ ವಿಷಯ. ಜೊತೆಗೆ ಹುಬ್ಬಳ್ಳಿ ಧಾರವಾಡ ಏನು ಪಾಕಿಸ್ತಾನದಲ್ಲಿ ಇಲ್ಲವು, ನಮ್ಮಲ್ಲೇ ಇದ್ದಂತೆ ಕರ್ನಾಟಕದ ಭಾಗಗಳು. ಅಲ್ಲಿ ಕೈಗಾರಿಕೆಗಳಿಗೆ ಕೇಳ್ತಾ ಇದ್ದಾರೆ. ಕೈಗಾರಿಕೆಗಳಿಂದಾಗಿ ನೀರು ಕಡಿಮೆ ಬರ್ತಾ ಇದ್ದಾರೆ. ಮಲಪ್ರಭಾ ಜಲಾಶಯದಿಂದ ನೀರು ಕೊರತೆ ಅಲ್ಲಿದ್ದರೆ ಒಂದಿಷ್ಟು ಸಹಾಯ ಸಹಕಾರ ಮಾಡಲೇಬೇಕಾಗ್ತದೆ. ಯಾಕಂತಂದ್ರೆ ಈಗ ತಮಿಳುನಾಡು ಮತ್ತು ಕರ್ನಾಟಕದಾಗ ಅನೇಕ ಸಲ ಇಂಥವು ಆಗಿದ್ದಾವಿಲ್ಲ ಅಂತಲ್ಲ. ನೀರು ಕಡಿಮೆ ಬಿದ್ದಾಗ ತಮಿಳುನಾಡು ತಕರಾರು ಹಾಕಿರ್ತದೆ, ಅದಕ್ಕೆ ಇವ್ರು ಬಿಟ್ಟಿದ್ದು ಅದ. ಹೀಗಾಗಿ ಒಂದು ರಾಜ್ಯಗಳ ನಡುವಿನ ಸಂಬಂಧಗಳನ್ನ ಉಳಿಸ್ಕೊಳ್ಳೋ ಸಂದರ್ಭದಲ್ಲೇ ರಾಜ್ಯದ ನಮ್ಮಲ್ಲಿಯ ಜನರ ಬೇಡಿಕೆ ಮತ್ತು ಕೈಗಾರಿಕೆಗಳಿಗೆ ನೀರು ಬೇಕಾಗುವಂಥ ಈ ಸಂದರ್ಭದಲ್ಲೇ ಇದು ಭಾಳ ಮಹತ್ವದ್ದದ. ಅಂದರೆ ಇದರ ಅರ್ಥ ಜಗದೀಶ್ ಶೆಟ್ಟರ್ ಅವರು ಭಾಳ ಎಚ್ಚರಿಕೆಯಿಂದ ಉತ್ತರ ಕೊಡಬೇಕಾಗಿದೆ ಅಂತ. ಅಂದ್ರೆ ಅದಕ್ಕೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ನಾ ಏನೋ ಮಾಡ್ತೀನಿ ಅನ್ನೋದು ಮಾತನಾಡ್ತಾ ಇದ್ದಾರೆ. ಮತ್ತು ಲೆಟ್ರ್ ಬರೀತೀರಿ ಅನ್ನೋದು ಪ್ರಶ್ನೆ ಮಾಡಿದಾಗ ಅದು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಏನೋ ಆಗಲಿ, ಜಗದೀಶ್ ಶೆಟ್ಟರ್ ಅವರು ವಿರೋಧ ಮಾಡಿದ್ದು ಒಳ್ಳೆಯದು, ಅದನ್ನು ನಾವು ಸ್ವಾಗತಿಸೋಣ. ಆದರೆ ಅದೇ ಕಾರಣಕ್ಕೆ ಹುಬ್ಬಳ್ಳಿ ಧಾರವಾಡ ಏನು ಹೊರಗಿಲ್ಲ ಅನ್ನೋದು ನಾವು ತಿಳ್ಕೊಬೇಕಾಗಿದೆ. ಇಲ್ಲಿ ಎಲ್ಲರೂ DK ಶಿವಕುಮಾರ್ ಅವರು ಆಗಿರ್ಬೋದು, DK ಶಿವಕುಮಾರ್ ಅವರ ಕೈಗಾರಿಕೆ ಬೆಳೀಲಿ ಅನ್ನೋ ದೃಷ್ಟಿಯಿಂದ ನೀರು ಬಿಡಲಿಕ್ಕೆ ಒಪ್ಪಿರ್ಬೋದು. ಒಂದು ಮೇಲೆ ನೀರಾವರಿ ಮಿನಿಸ್ಟರ್ ಇದ್ದಾರೆ ಅವರು, ಅವ್ರಿಗೂ ಸ್ಪಷ್ಟ ಇಲ್ಲಿ ನೀರು ಎಷ್ಟು ಇರ್ತದೆ ಎಷ್ಟು ಇಲ್ಲ ಅನ್ನೋ ಕಲ್ಪನೆ ಇರೋದು. ಮತ್ತು ಇವು ಎರಡಕ್ಕೂ ಸಂಬಂಧಿಸಿದವರಲ್ಲ DKC ಅವರು. ಇಲ್ಲ ಭಾಳ ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿಗೆ ಸಂಬಂಧಿಸಿದವರಲ್ಲ, ಅವರು ಮಂಡ್ಯದವರು. ಅವರು ಇಲ್ಲಿ ಬಂದ ಅಲ್ಲಿ ಕೈಗಾರಿಕೆ ನಡೀಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಏನೋ ಮಾಡಿರ್ಬೋದು. ಅದರಲ್ಲಿ ರಾಜಕೀಯ ಹುಡುಗಿಂದು ನಾವು ರಾಜಕೀಯ ಮಾಡುವಂಥದ್ದು ತಪ್ಪು ಅನ್ನೋ ಒಂದು ಅಭಿಪ್ರಾಯ ಇಲ್ಲ. ಸಿಂಪಲ್ಲಾಗಿ ನಮಗೆ ಕುಡಿಯೋದು ನೀರು ಬೇಕು ಮೊದಲದ್ದು. ಜೊತೆಗೆ ನೀರು ಉಳಿತಾ ಇದ್ದರೆ ಅಥವಾ ಎಕ್ಸಸ್ ಆಗಿದ್ದರೆ ಕೈಗಾರಿಕೆಗಳಿಗೆ ಒಂದಿಷ್ಟು ಕೊಡಬೇಕಾಗಿದ್ದು ಅನಿವಾರ್ಯತೆಗಳು ಬರ್ತಾ ಇದ್ದಾವೆ. ಮತ್ತು ಅದು ಇನ್ನು ಸರ್ಕಾರ ಡಿಸಿಷನ್ ತೊಗೊಳ್ಬೇಕಾಗಿದೆ. ಉಸ್ತುವಾರಿ ಅವರು ಸರಿಯಾಗಿ ಅಭ್ಯಾಸ ಮಾಡ್ಬೇಕಾದ್ರೆ ಬದಲಾಗಿ ಅಭ್ಯಾಸ ಮಾಡಿ ಎಷ್ಟು ನೀರು ಉಳಿತದೆ ಎಷ್ಟು ಹೋಗ್ತದೆ ತಿಳ್ಕೊಂಡು ಅವರು ಸ್ಟೇಟ್ಮೆಂಟ್ ಕೊಡಬೇಕು. ಜೊತೆಗೆ ಶೆಟ್ಟರ್ ಅವರು ಕೇಳಿದ್ರು ಕೊಡ್ತಾರಿಲ್ಲ. ಅಲ್ಲಿ ಇಂಜಿನಿಯರ್ಗಳಿಗೆ ಗೊತ್ತಿರ್ತದೆ ನೀರು ಎಷ್ಟು ಅಂತೇಳಿ, ಎಷ್ಟು ಸಂಗ್ರಹ ಆಗ್ತದೆ, ಎಷ್ಟು ಉಳಿತದೆ, ಎಷ್ಟು ಕೊಡ್ಬೋದು, ನಾವು ಕೊಡಲಿಕ್ಕೆ ಏನು ಆಗೋದಿಲ್ಲ ಅನ್ನುವಂಥ ಎಲ್ಲ ಮಾತುಗಳ ನೆಲೆಗಟ್ಟಿನೆಲ್ಲ ಚರ್ಚೆ ಆಗಿದ್ರೆ ಭಾಳ ಉತ್ತಮ ಆಗ್ತಿತ್ತು. ಕೇವಲ ಯಾರ್ದೋ ರಾಜಕೀಯಕ್ಕೆ ಯಾವುದೋ ಇದಕ್ಕೆ ನಮ್ಮಲ್ಲಿ ಇಂಡಸ್ಟ್ರಿ ಸಾಯಬಾರ್ದು,
ಜನರಿಗೆ ಕುಡಿಯುವ ನೀರು ಕಡಿಮೆ ಆಗಬಾರ್ದು. ಈ ನೆಲೆಯಲ್ಲಿ ಡಿಸಿಷನ್ ತೊಗೊಳ್ಬೇಕಾಗಿದೆ. ಇವತ್ತು ನಾವು ಕೇವಲ ರಾಜಕೀಯ ಲಾಭಕ್ಕಾಗಿ ನಮಗೆ ಬೇಕಾದಂಥ ಹೇಳಿಕೆಯನ್ನು ಕೊಡ್ಕೊಳ್ಳೋದು, ನಮಗೆ ಅಲ್ಲದ ವಿಷಯಕ್ಕೆ ವಿರೋಧ ಮಾಡೋದು. ಈಗ ಸತೀಶ್ ಅವರು ನಮ್ಮ ಜನರ ಬಗ್ಗೆ, ಬೆಳಗಾವಿ ಜನರ ಬಗ್ಗೆ ಕಾಳಜಿಯಿಂದ ಆ ಮಾತನ್ನು ಹೇಳಿರ್ಬೋದು, ಇಲ್ಲಂತೂ ಅನ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದರಲ್ಲೂ ರಾಜಕೀಯ ಹುಡುಕೋದು ತಪ್ಪು. ಆದರೆ ಇಲ್ಲೇ ನಾವು ರಾಜಕೀಯ ಮಾಡೋಕತ್ತೀವಿ ಅಂದಾಗ ಇಂಥ ವಿಷಯಗಳು ಸಹಜವಾಗಿ ಚರ್ಚೆಗೆ ಬರ್ತಾ ಇರ್ತಾವೆ. ಇನ್ನು ಜಗದೀಶ್ ಶೆಟ್ಟರ್ ಅವರು ಹೇಳಿದಂಗೆ ಈ ನಿಜವಾಗಿಯೂ ನೀರು ಅವಶ್ಯ ಇದ್ದರೆ ಕೈಗಾರಿಕೆಗಳಿಗೆ ಅಥವಾ ಅದು ಕೊಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಎರಡೂ ನಿಜ ಇದ್ದರೆ ಆ ಸಂದರ್ಭದಲ್ಲಿ ಸರ್ಕಾರ ಇದ್ದಿದ್ದು ಈ ಎರಡೂ ಕಡೆ ಉಸ್ತುವಾರಿಗಳನ್ನು ಕರೆಸಿ ಚರ್ಚೆ ಮಾಡಿ ಜನಾಭಿಪ್ರಾಯ ಪಡ್ಕೊಂಡು ಮುಂದಿನ ಹೆಜ್ಜೆ ಇಟ್ಟರೆ ಭಾಳ ಯೋಗ್ಯ ಅಂತೇಳಿ. ಯಾಕಂದರೆ ನೀರಿನ ಅವಶ್ಯಕತೆ ಎಲ್ಲರಿಗೂ ಬೇಕಾಗಿದೆ. ಕುಡಿಯೋದು ಮೊದಲು, ಜೊತೆಗೆ ಇಂಡಸ್ಟ್ರಿಗೆ ಆಗಿರ್ಬೋದು, ಹೊಲಗಳಿಗಾಗಿರ್ಬೋದು, ಕೃಷಿಗಾಗಿರ್ಬೋದು. ನಾವು ನಮ್ಮ ಜಲಾಶಯಗಳನ್ನು ಕಟ್ಟಿದ್ದು ಇಡೀ ಜನ ಸಮುದಾಯಕ್ಕೆ, ಅದರಲ್ಲೂ ಕನ್ನಡಿಗರಿಗೆ, ಈ ಭಾಗದ ಕನ್ನಡಿಗರಿಗೆ ಹೆಲ್ಪ್ ಆಗಲಿ ಅನ್ನುವಂಥ ದೃಷ್ಟಿ ಇಟ್ಟುಕೊಂಡು ಈ ಎಲ್ಲ ನೆಲೆಯಲ್ಲಿ ಇವತ್ತು ನಾವು ಈ ಜಗದೀಶ್ ಶೆಟ್ಟರ್ ಅವರ ಈ ಒಂದು ನೀರು ಬಿಡೋ ವಿರೋಧದ ಮಾತುಗಳನ್ನು ನಾವು ಒಂದು ರಾಜಕೀಯವಾಗಿ ತೆಗೆದುಕೊಳ್ಳಾರದು ಅವ್ರು ಒಳ್ಳೆಯ ರೀತಿಯಿಂದ ಹೇಳಿದಾರೆ ಅಂತ ತಿಳ್ಕೊಂಡು ಆ ದಿಶೆಯಲ್ಲೇ ಸರ್ಕಾರ ಇದ್ದು ಹೆಜ್ಜೆ ಇಟ್ಟರೆ ಒಳ್ಳೆಯದು. ಈಗಾಗಲೇ ಡಿ ಕೆ ಶಿ ಅವರೇನೋ ಅವು ನೀರು ಹೋಗೋದಕ್ಕೆ ಮಾಡೋಗೇನೋ ಕೆಲಸ ಮಾಡಿಸಿದ್ದಾರೆ, ಕಾಮಗಾರಿ ಶುರು ಅದ, ಆ ಕಾಮಗಾರಿ ಈಗ ನಿಲ್ಲಿಸಿದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ಈ ಒಟ್ಟಾರೆಯಾಗಿ ಇಲ್ಲೇ ನೀರು ಅನ್ನುವಂಥದ್ದು ಈಗ ನೋಡಿರಿ, ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ರಾಜಕೀಯ ಆಗಿ ಬಿಡ್ತದೆ. ಕೆಲವೊಮ್ಮೆ ಸುಮ್ಮನೆ ನೀರಿಗಾಗಿ ಬಡ್ದಾಡುವಂಥ, ಜಗಳ ಆಗುವಂಥ, ಸ್ಟ್ರೈಕ್ ಆಗುವಂಥ ನೋಡ್ತಾ ಇದ್ದೀವಿ. ಹಂಗೆ ಆಗಬಾರ್ದು. ಯಾಕಂದರೆ ನಾವು ಒಬ್ಬರನ್ನೊಬ್ಬರು ತಿಳ್ಕೊಂಡು ಒಬ್ರಿಗೊಬ್ಬರು ಅನುಕೂಲ ಆಗುವಂಥ ದಿಶೆಯಲ್ಲಿ ನಾವು ವಿಚಾರ ಮಾಡಿ ಹೆಜ್ಜೆ ಇಡಬೇಕಾಗಿದೆ. ಎಲ್ಲ ನೆಲೆಯಲ್ಲಿ ಇವತ್ತು ಶೆಟ್ಟರ್ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ತಮ್ಮ ಪಾರ್ಟಿಯ ನಿಲುವನ್ನು ಬಿಟ್ಟು ಒಂದಾಗಿ ಜನರಿಗೆ ಏನು ಬೇಕಾಗಿದೆ, ಕೈಗಾರಿಕೆಗಳಿಂದ ಉದ್ಯೋಗ ಸೃಷ್ಟಿ ಆಗ್ತಾವೆ, 4 ಜನಕ್ಕೆ ಉದ್ಯೋಗ ಸಿಗ್ತಾವೆ. ಇಲ್ಲಿ ನೀರು ಕಡಿಮೆ ಹೋದ್ರಿಂದ ಅಗ್ರಿಕಲ್ಚರ್ಗೆ ಆಯ್ತು, ಕುಡಿಯೋದಕ್ಕೆ ತೊಂದರೆ ಆಗ್ತದೆ. ಇವೆಲ್ಲನೂ ಎಲ್ಲದರ ಸಾಧಕ ಬಾಧಕಗಳನ್ನ ಕುಂತು ಚರ್ಚೆ ಮಾಡಿದರೆ ಭಾಳ ಯೋಗ್ಯ. ಕುಂತು ಚರ್ಚೆ ಮಾಡಿ ಏನೇನು ಬೇಕಾಗ್ತದೆ, ಏನೇನು ಬಿಡಾಗ್ತದೆ ಅನ್ನೋದು ಮಾತುಕತೆ ಮೂಲಕ ಬಗೆಹರಿಸೋದು ಭಾಳ ಉತ್ತಮವಾದ ಕೆಲಸ. ಯಾಕಂದರೆ ಕೇವಲ ನಮ್ಮ ರಾಜಕೀಯ ಲಾಭಕ್ಕಾಗಿ, ಕೇವಲ ನಮ್ಮ ರಾಜಕೀಯ ಉಳಿವಿಗಾಗಿ, ಕೇವಲ ನಮ್ಮ ಪಕ್ಷಗಳ ಉಳಿವಿಗಾಗಿ ಸ್ಟೇಟ್ಮೆಂಟ್ ಕೊಡ್ತಾವಾದ್ರೆ ಅನಗತ್ಯವಾದ ಜನರಿಗೆ ಗೊಂದಲ ಉಂಟಾಗ್ತದೆ. ಮತ್ತು ಜನರಿಗೂ ಎಲ್ಲ ನೋಡ್ರಿ, ಎಲ್ಲರೂ ಅಭ್ಯಾಸ ಮಾಡ್ತಾ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಪ್ರತಿಯೊಂದನ್ನು ಅಭ್ಯಾಸ ಮಾಡಿ ಅದನ್ನು ನಾವು ವಿಚಾರ ಮಾಡುವಂಥ ಪ್ರಸಂಗ ಇವತ್ತದ. ಅದಕ್ಕಾಗಿ ಇವತ್ತು ಎಲ್ಲರೂ ಕೂಡಿಕೊಂಡ ಡಿಸ್ಕಷನ್ ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಹುಡುಕಬೇಕಾಗಿದೆ. ಶೆಟ್ಟರ್ ಅವರು ಹೇಳಿದ್ದು ಸರಿ, ಆದರೆ ರಾಜಕೀಯ ಮಾಡೋದು ತಪ್ಪ. ಉಸ್ತುವಾರಿ ಸಚಿವರಾದಂಥ ನಮ್ಮ ಸತೀಶ್ ಅವರು ಸಹಿತ ಅದನ್ನು ಅಭ್ಯಾಸ ಮಾಡಬೇಕು. ಮತ್ತು ಡಿ ಕೆ ಶಿ ಅವರು ಸಹಿತ ಇನ್ನೊಮ್ಮೆ ಸಾರಾಗಿ ವಿಚಾರ ಮಾಡಿ ಎರಡೂ ಜಲಾಶಯದಲ್ಲಿ ಎಷ್ಟು ನೀರು ನಿಲ್ತದೆ, ಎಷ್ಟು ಖರ್ಚಾಗ್ತದೆ ನೋಡಿಕೊಂಡು ಈ ಯೋಜನೆ, ಹೊಸ ಯೋಜನೆ ಕಾಮಗಾರಿಗೆ ಸ್ಟಾರ್ಟ್ ಮಾಡಬೇಕು ಅಥವಾ ಅದನ್ನು ಬಂದ್ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ಲ ಪಾರ್ಟಿಗಳು ಮಾಡಿದರೆ ಭಾಳ ಉತ್ತಮ. ಅನಗತ್ಯ ಜನರಿಗೆ ಗೊಂದಲ ತಪ್ಪು ಅನಿಸೋದು ನಿಮಗೆ ಅಂತ ಹೇಳ್ತಾ, ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗೆ ನೋಡಿ ವಂದನೆಗಳು.